ಐಪಿಎಲ್ 2026ರ ಸೀಸನ್ನಲ್ಲಿ ಬಹುನಿರೀಕ್ಷಿತ ಎಲ್ ಕ್ಲಾಸಿಕೋ ಮ್ಯಾಚ್ ನಿನ್ನೆ ಅಂದ್ರೆ ಏಪ್ರಿಲ್ 23, 2026ರಂದು ನಡೆದಿತ್ತು. ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ತಂಡಗಳು ಪ್ರಸಿದ್ಧ ವಾನ್ಖೆಡೆ ಸ್ಟೇಡಿಯಂನಲ್ಲಿ ಸೆಣಸಾಡಿದವು. ಐಪಿಎಲ್ ಮತ್ತು ಚಾಂಪಿಯನ್ಸ್ ಲೀಗ್ 2020 ಇತಿಹಾಸದಲ್ಲಿ ಈ ಎರಡು ಘಟಾನುಘಟಿ ತಂಡಗಳ ನಡುವೆ ನಡೆದ 42ನೇ ಮುಖಾಮುಖಿ ಇದಾಗಿತ್ತು. ಈ ವಿಶೇಷ ಪಂದ್ಯದಲ್ಲಿ ಭಾರೀ ಪೈಪೋಟಿ ಮತ್ತು ತಂತ್ರಗಾರಿಕೆಯ ಕುತೂಹಲವಿತ್ತು. ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಮಾಡಲು ನಿರ್ಧರಿಸಿದರು. ಇತ್ತೀಚೆಗೆ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಕಾರಿಯಾಗಿರುವ ಪಿಚ್ನಲ್ಲಿ ತೀವ್ರ ಪೈಪೋಟಿಯ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಈ ಪಂದ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡದ ಪ್ರಮುಖ ಆಟಗಾರ ರೋಹಿತ್ ಶರ್ಮಾ ಪಂದ್ಯದಲ್ಲಿ ಇರಲಿಲ್ಲ. ತಿಂಗಳ ಆರಂಭದಲ್ಲಿ ಆಗಿದ್ದ ಹ್ಯಾಮ್ಸ್ಟ್ರಿಂಗ್ ಗಾಯದ ಕಾರಣ ಅವರು ಆಡೋಕೆ ಸಾಧ್ಯವಾಗಿರಲಿಲ್ಲ. ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ಮಾಡ್ತಿರೋದು ಕಾಣಿಸಿದ್ರೂ ಕೂಡ ಪಂದ್ಯ ಆಡೋಕೆ ಅವರಿಗೆ ಅನುಮತಿ ಸಿಕ್ಕಿರಲಿಲ್ಲ. ಈ ನಿರ್ಧಾರ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಆರಂಭಿಕ ಕ್ರಮಾಂಕದಲ್ಲಿ ದೊಡ್ಡ ಕೊರತೆಯನ್ನ ಸೃಷ್ಟಿಸಿತ್ತು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕಡೆ ಬಂದ್ರೆ ನಾಯಕ ಋತುರಾಜ್ ಗಾಯಕ್ವಾಡ್ ಸಾಕಷ್ಟು ಒತ್ತಡದಡಿಯಲ್ಲಿ ಪಂದ್ಯಕ್ಕೆ ಇಳಿದಿದ್ದರು. ಯಾಕಂದ್ರೆ ಐಪಿಎಲ್ 2026ರ ಆರಂಭದಲ್ಲಿ ಸಿಎಸ್ಕೆ ಪ್ರದರ್ಶನ ಅಷ್ಟೊಂದು ಸ್ಥಿರವಾಗಿರಲಿಲ್ಲ. ಇದರಿಂದ ಅವರ ನಾಯಕತ್ವ ಮತ್ತು ಬ್ಯಾಟಿಂಗ್ ಫಾರ್ಮ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಇಂತಹ ದೊಡ್ಡ ಪಂದ್ಯದ ಫಲಿತಾಂಶ ಲೀಗ್ ಹಂತದಲ್ಲಿ ಎರಡು ತಂಡಗಳ ಸ್ಥಾನದ ಮೇಲೆ ಭಾರೀ ಪರಿಣಾಮ ಬೀರುವುದು ಖಚಿತವಾಗಿತ್ತು. ವಾನ್ಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಆ ಪಂದ್ಯ ಎರಡೂ ಕಡೆಯ ಪ್ರಮುಖ ಆಟಗಾರರ ನಡುವಿನ ವಿಭಿನ್ನ ಫಾರ್ಮ್ ಮತ್ತು ಅವರ ಮೇಲಿದ್ದ ಒತ್ತಡವನ್ನ ಎತ್ತಿ ತೋರಿಸಿತ್ತು. ಮುಂಬೈ ಇಂಡಿಯನ್ಸ್ನ ವೇಗದ ಬೌಲಿಂಗ್ ಅಸ್ತ್ರ ಜಸ್ಪ್ರೀತ್ ಬುಮ್ರಾ ಐಪಿಎಲ್ 2026ರ ಅವರ ಆರಂಭಿಕ ಪ್ರದರ್ಶನದ ಬಗ್ಗೆ ಸಾಕಷ್ಟು ಚರ್ಚೆಗಳ ನಡುವೆ ಮೈದಾನಕ್ಕಿಳಿದ್ರು. ಸಾಮಾನ್ಯವಾಗಿ ಅವರು ವಿಶ್ವದ ಶ್ರೇಷ್ಠ ಬೌಲರ್ಗಳಲ್ಲಿ ಒಬ್ಬರಾಗಿದ್ದರು. ಈ ಸೀಸನ್ನ ಮೊದಲ 5 ಪಂದ್ಯಗಳಲ್ಲಿ ವಿಕೆಟ್ ಪಡೆಯಲು ಅವರಿಗೆ ಆಗಿರಲಿಲ್ಲ. ಅವರ ಎಕಾನಮಿ ರೇಟ್ ಚೆನ್ನಾಗಿದ್ದರೂ ಇದು ಆತಂಕಕ್ಕೆ ಕಾರಣವಾಗಿತ್ತು. ಆದ್ರೆ ಅವರು ಮತ್ತೆ ತಂಡಕ್ಕೆ ವಾಪಸ್ ಆಗಿದ್ರು, ಆಡೋಕೆ ಲಭ್ಯ ಇದ್ರು ಅನ್ನೋದು ಖಚಿತವಾಗಿ ತಂಡದ ಅಭಿಯಾನಕ್ಕೆ ಅವರ ಬದ್ಧತೆಯನ್ನ ತೋರಿಸ್ತಿತ್ತು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಕಡೆಯಿಂದ ನೋಡೋದಾದ್ರೆ ಋತುರಾಜ್ ಗಾಯಕ್ವಾಡ್ ಅವರ ನಾಯಕತ್ವವೇ ಕೇಂದ್ರ ವಿಷಯವಾಗಿತ್ತು. ಯಾಕಂದ್ರೆ ತಂಡದ ಕಳಪೆ ಪ್ರದರ್ಶನ ಮತ್ತು ಅವರ ವೈಯಕ್ತಿಕ ಬ್ಯಾಟಿಂಗ್ ಫಾರ್ಮ್ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ. ಹಿಂದಿನ ಆಟಗಾರರು ಈ ನಾಯಕತ್ವದ ಒತ್ತಡ ಅವರ ನೈಸರ್ಗಿಕ ಆಟದ ಮೇಲೆ ಪರಿಣಾಮ ಬೀರುತ್ತಿರಬಹುದು ಅಂತಾನೂ ಹೇಳಿದ್ರು. ಕಾಲ್ ಸ್ಟ್ರೈನ್ ಕಾರಣದಿಂದ ಎಂ.ಎಸ್. ಧೋನಿ ಮೈದಾನದಲ್ಲಿ ಇರಲಿಲ್ಲವಾದರೂ ಅವರ ಪ್ರಭಾವ ಇನ್ನೂ ದೊಡ್ಡ ಮಟ್ಟದಲ್ಲಿ ಇತ್ತು. ಗಾಯಕ್ವಾಡ್ ಅವರೇ ಟಾಸ್ ವೇಳೆ ಈ ಲೆಜೆಂಡ್ನ ಉಪಸ್ಥಿತಿಯನ್ನ ಒಪ್ಪಿಕೊಂಡಿದ್ರು. ಮುಂಬೈ ಇಂಡಿಯನ್ಸ್ನ ಮತ್ತೊಬ್ಬ ಪ್ರಮುಖ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಅವರ ಮೇಲೂ ಐಪಿಎಲ್ 2026ರ ಆರಂಭಿಕ ಹಂತಗಳಲ್ಲಿ ಅವರ ಸ್ಥಿರತೆಯ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಿತ್ತು. ಆದ್ರೆ ಅವರು 2026ರಲ್ಲಿ ಭಾರತಕ್ಕೆ ಟಿ20 ವಿಶ್ವಕಪ್ ಗೆಲ್ಲಿಸಿಕೊಟ್ಟಿದ್ರು ಅನ್ನೋದನ್ನ ಮರೆಯುವಂತಿಲ್ಲ. ಮುಂಬೈ ಇಂಡಿಯನ್ಸ್ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಮಧ್ಯೆ ಇರೋ ಪೈಪೋಟಿ ಇದೆಯಲ್ಲ, ಅದು ಐಪಿಎಲ್ನಲ್ಲೇ ಅತಿ ತೀವ್ರವಾದ ಪೈಪೋಟಿಗಳಲ್ಲಿ ಒಂದು. ಯಾಕಂದ್ರೆ ಎರಡು ತಂಡಗಳು ತಲಾ 5 ಚಾಂಪಿಯನ್ಶಿಪ್ ಪ್ರಶಸ್ತಿಗಳನ್ನು ಗೆದ್ದಿವೆ. ಮುಖಾಮುಖಿ ಪಂದ್ಯಗಳಲ್ಲಿ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸಣ್ಣ ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಐಪಿಎಲ್ ಪಂದ್ಯಗಳಲ್ಲಿ ಸಿಎಸ್ಕೆ ವಿರುದ್ಧ 21ರಿಂದ 18 ಅಂತರದಲ್ಲಿ ಮುಂದಿದ್ರೆ, ಚಾಂಪಿಯನ್ಸ್ ಲೀಗ್ ಟಿ20 ಪಂದ್ಯಗಳನ್ನು ಸೇರಿಸಿಕೊಂಡ್ರೆ 22ರಿಂದ 19ರಿಂದ ಮುಂದಿದೆ. ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ತೀಚಿನ 5 ಪಂದ್ಯಗಳಲ್ಲಿ ಮುಂಬೈ ವಿರುದ್ಧ 4 ಪಂದ್ಯ ಗೆದ್ದಿತ್ತು. ಇದು ನಿನ್ನೆಯ ಪಂದ್ಯಕ್ಕೆ ಮತ್ತಷ್ಟು ಕಾಂಪಿಟೇಟಿವ್ ಎಡ್ಜ್ ನೀಡಿತ್ತು. ವಾನ್ಖೆಡೆ ಸ್ಟೇಡಿಯಂ ಪಿಚ್ ಇದ್ದಿಲ್ಲ, ಅದು ಇತ್ತೀಚೆಗೆ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಾಯ ಮಾಡುತ್ತಿತ್ತು. ಇದು ಒಂದು ಸ್ಟ್ರಾಟಜಿಕ್ ಚಾಲೆಂಜ್ ಆಗಿತ್ತು, ವಿಶೇಷವಾಗಿ ಸಿಎಸ್ಕೆ ತಂಡಕ್ಕೆ. ಯಾಕಂದ್ರೆ ಐಪಿಎಲ್ 2026ರಲ್ಲಿ ಸಿಎಸ್ಕೆ ಸ್ಪಿನ್ ಬೌಲಿಂಗ್ ಮುಂದೆ ಸ್ವಲ್ಪ ವೀಕ್ ಇದ್ದಾರೆ ಅನ್ನೋದು ಕಾಣಿಸುತ್ತೆ. ಈ ಎರಡು ದೊಡ್ಡ ತಂಡಗಳ ಮಧ್ಯೆ ಪ್ರತಿ ಪಂದ್ಯನೂ ಅವರ ಸೀಸನ್ನ ಟ್ರ್ಯಾಜೆಕ್ಟರಿಗೆ ಒಂದು ಕ್ರಿಟಿಕಲ್ ಅಂಶ ಆಗುತ್ತೆ. ಯಾಕಂದ್ರೆ ಪ್ಲೇಆಫ್ಗೆ ಕ್ವಾಲಿಫೈ ಆಗೋದ್ರಿಂದ ಹಿಡಿದು ಟೀಮ್ನ ಮೊರೇಲ್ವರೆಗೂ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಈ ಕಡೆ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್ ಅಂತಹ ಕೋರ್ ಪ್ಲೇಯರ್ಸ್ ಇದ್ದಾರೆ. ಸಿಎಸ್ಕೆ ಕಡೆ ಋತುರಾಜ್ ಗಾಯಕ್ವಾಡ್ ಇದ್ದಾರೆ. ಮತ್ತೆ ಟೀಮ್ನ ಒಟ್ಟಾರೆ ಡೈನಾಮಿಕ್ಸ್ ನೋಡಿದ್ರೆ ಐಪಿಎಲ್ 2026 ಸೀಸನ್ ಪ್ಲೇಆಫ್ಗಳ ಕಡೆಗೆ ಹೋಗ್ತಾ ಇರುವಾಗ ಈ ಪಂದ್ಯದ ರಿಸಲ್ಟ್ ಖಂಡಿತವಾಗಿಯೂ ಅವರ ಆಯಾ ಕ್ಯಾಂಪೇನ್ಗಳಿಗೆ ಒಂದು ನರೇಟಿವ್ ರೂಪಿಸುತ್ತೆ. ಒಟ್ಟಿನಲ್ಲಿ ಈ ಪಂದ್ಯ ಹೈಸ್ಟೇಕ್ಸ್ ಮತ್ತೆ ಯಾವಾಗಲೂ ಇರೋ ಡ್ರಾಮಾ ಎಷ್ಟು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಈ ಒಂದು ದೊಡ್ಡ ಐಪಿಎಲ್ ಪೈಪೋಟಿ ಹೇಗಿರಬೇಕು ಅನ್ನೋದನ್ನ